ಮತ್ತೆ ಇವತ್ತು ಏನು ದೇವೇಗೌಡರು ಇವತ್ತು ಕೆಲವರು ಹೇಳ್ತಾರೆ, ಅಯ್ಯೋ ಇವತ್ತು ಮುಗ್ದೆ ಹೋಯ್ತು ದೇವೇಗೌಡರು, ರಾಜಕೀಯ ಮುಗಿದೋಯ್ತು, ದೇವೇಗೌಡರು ಈ ಪಕ್ಷನೇ ಮುಗಿದೋಯ್ತು ಅನ್ನೋ ಒಂದು ಭಾಷಣ ಮಾಡ್ತಾರೆ. ಇವತ್ತು ಸುಮಾರು 6 ಜಿಲ್ಲೆಯ ಜನ ಕರ್ಕೊಂಡ್ಬಂದು ಮೊನ್ನೆ ಹಾಸನದಲ್ಲೇ ಒಂದು ಸಮಾವೇಶ ಮಾಡ್ಯಾರೆ. ಒಂದು ಕಡೆ ಅದೇನೋ ಸ್ವಾಭಿಮಾನಿ ಸಮಾವೇಶ, ಇನ್ನೊಂದು ಎಂಥದ್ದು ಜನಕಲ್ಯಾಣ ಆಂದೋಲನ. ಯಾವ ಆಂದೋಲನ ಸ್ವಾಮಿ ಇದು? ಆಂದೋಲನ ಯಾವ ಆಂದೋಲನ ಹೇಳಿ? ಉದಾಹರಣೆಗೆ ಹೇಳಿದರೆ ಈ ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷ ಏನು ಕೊಡುಗೆ ಕೊಟ್ಟಿದೆ ಹೇಳಿ ಸಾರ್ವಜನಿಕವಾಗಿ. ಹಿಂದೆ ಬ್ರಿಟಿಷ್ನರ ಕಾಲದ್ದು ರೈಲ್ವೆ ಮಾರ್ಗ, ಬ್ರಿಟಿಷ್ನರ ಕಾಲದ ರೈಲ್ವೆ ಮಾರ್ಗ, ಮೈಸೂರು ಟು ಅರಸೀಕೆರೆ ರೈಲ್ವೆ ಮಾರ್ಗ ನಮ್ಮ ಕಾಲದ್ದಲ್ಲ, ಬ್ರಿಟಿಷ್ನರು ಮಾಡಿದ್ದು. ಆ ರೈಲ್ವೆ ಮಾರ್ಗ ನಿಲ್ಲಿಸಿ ರೈಲ್ವೆ ಲೈನ್ ಕಿತ್ಕೊಂಡು ಹೋದಂಥ ಕೀರ್ತಿ ಏನಾದ್ರು ಇದ್ದರೆ ಅದು ಈ ಕಾಂಗ್ರೆಸ್ ಪಕ್ಷಕ್ಕೆ ಇರೋದು. ಪೂರ್ತಿ ಎಂಟೈರ್ ರೈಲ್ವೆ ಲೈನೇ ಇದು ಫೀಸಿಬಲ್ ಇಲ್ಲ ಅಂತ ಹೇಳಿ ಏನ್ರಿ ನಂಜುಂಡೇಗೌಡರು ಸಾಹೇಬ್ರೆ? ಫೀಸಿಬಲ್ ಇಲ್ಲ ಅಂತ ಹರೀಶು, ಫೀಸಿಬಲ್ ಇಲ್ಲ ಅಂತ ಶಶಿ ಇದು ಕಿತ್ಕೊಂಡು ಹೋದರು. ದೇವೇಗೌಡರು ಬರಲಾಗಿ ಮತ್ತೆ ಮೈಸೂರು ಟು ಅರಸೀಕೆರೆ 10 ತಿಂಗಳಲ್ಲಿ ರೈಲ್ವೆ ಇತಿಹಾಸದಲ್ಲಿ 10 ತಿಂಗಳಲ್ಲಿ ಮೈಸೂರು ಹಾಸನ ಅರಸೀಕೆರೆ ರೈಲ್ವೆ ಮಾರ್ಗ ಮಾಡಿದರೆ ಅದು ಈ ರೈಲ್ವೆ ಇತಿಹಾಸದಲ್ಲೇ 10 ತಿಂಗಳಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಜಿಲ್ಲೆ ಕೊಡುಗೆ ಕೊಟ್ಟಿದ್ದಾರೆ. ಅದೇ ರೀತಿ ಹಾಸನ ಟು ಬೆಂಗಳೂರು, ಇವತ್ತು ಹಾಸನ ಟು ಮೈಸೂರು ಅರಸೀಕೆರೆ ಇತ್ತಲ್ಲ, ಅದು ಫೀಸಿಬಲ್ಲೇ ಇಲ್ಲ ಅಂತ ಇದ್ರು ಬ್ರಿಟಿಷರ ಕಾಲದ್ದು. ಇವತ್ತು 20 ಟ್ರೈನು ಓಡ್ತಾವೆ ಮೈಸೂರಿಂದ ಅರಸೀಕೆರೆಗೆ, ಬಾಂಬೆಗೆ, ಶಿವಮೊಗ್ಗಕ್ಕೆ, ಎಲ್ಲ ಕಡೆಗೆ, ಸುಮಾರು ಡೆಲ್ಲಿ ಎಲ್ಲ ಕಡೆ 20 ಟ್ರೈನ್ ಹೋಗ್ತಾವೆ. ಯಾರಿಗೆ ಅನುಕೂಲ ಇದು? ಏನು ಗುಡ್ಡ ಕಟ್ಟೆ, ಏನು ಗುಡ್ಡೆ ಅಂತ ಹೇಳ್ತಾರೆ ಯಾರು ಡೆಪ್ಟಿ CM, ಅವ್ರೇನು ಈ ಜಿಲ್ಲೆಗೆ ಕೊಡುಗೆ ಏನ್ರಿ? ಸಾಕ್ಷಿ ಗುಡ್ಡೆ ಏನೈತೆ? ಈ ಬಸ್ ಸ್ಟ್ಯಾಂಡ್ ಕಟ್ಟಿದ್ದು ಯಾರು? ಇದು ಕೋರ್ಟ್ ಕಟ್ಟಿದ್ದು ಯಾವುದು? ಸಾಕ್ಷಿ ಗುಡ್ಡೆ ಅಲ್ವಾ ಇದು? ಹಾಸನ ಟು ಬೆಂಗಳೂರು ರೈಲ್ವೆ ಮಾರ್ಗ ಮಾಡಿದ್ದು ಯಾರು? ಸಾಕ್ಷಿ ಗುಡ್ಡೆ ಅಲ್ವಾ? ರೈಲ್ವೆ ಮಾರ್ಗ ಇವತ್ತು ಸುಮಾರು 18 ಟ್ರೈನ್ ಓಡ್ತಾವೆ ಹಾಸನ ಟು ಬೆಂಗಳೂರು. 2700 ಕೋಟಿ ಹಾಸನ ಟು ಬೆಂಗಳೂರು, 4 ಪಥದ ರಸ್ತೆ, ಇನ್ನು 24 ಫ್ಲೈಓವರ್ಗೆ. ಸಂಸದರಿಂದಲೇ ಸುಮಾರು 900ರಿಂದ 1200 ಕೋಟಿ ಬೈಪಾಸ್, ಚನ್ನರಾಯಪಟ್ಟಣ ಬೈಪಾಸು, ಹಾಸನ ಬೈಪಾಸು, 224 ಕೋಟಿ, 900 ಕೋಟಿ ಕೊಟ್ಟಿರೋದು. ಅದು ಗೊತ್ತಾಯ್ತಾ ಸರ್? ಮತ್ತೆ ಹಾಸನ ಟು ಬೇಲೂರು, ಹಾಸನ ಟು ಹೊಳೆನರಸೀಪುರದಿಂದ ಅಪ್ ಟು ಮೈಸೂರುವರೆಗೆ, ಎಡಗೋಡ್ನಹಳ್ಳಿ ಎಡಗೋಡ್ನಹಳ್ಳಿಯಿಂದ ಬಿಳಿಗೆರೆ 2000 ಕೋಟಿ ನ್ಯಾಷನಲ್ ಹೈವೇ ತಂದಿದ್ದೀವಿ. ಹೊಳೆನರಸೀಪುರ ರಿಂಗ್ ರೋಡ್ ಇರ್ಬೋದು, ಹಾಸನದು ಸಿಟಿ ಒಳಗೆ 250 ಕೋಟಿ ಕೊಡಿಸಿದ್ದೀನಿ. ಕುಮಾರಣ್ಣ ನಾನು ಹೋಗಿ ಕೇಂದ್ರ ಮಂತ್ರಿಗಳ ಹತ್ರ ಹಿಡಿದು ಏನು ಸಾಕ್ಷಿ ಗುಡ್ಡೆ ಬೇಕು? ಇಡೀ 18 ಇಂಜಿನಿಯರಿಂಗ್ ಕಾಲೇಜಲ್ಲಿ ನಮ್ಮ ರಾಮನಗರ ಹಾಸನ ಇಂಜಿನಿಯರಿಂಗ್ ಕಾಲೇಜ್ 120 ಕೋಟಿ. ಯಾವ ಕಾಲೇಜಿವೆ ಪ್ರೈವೇಟ್? ನಾವು 120 ಕೋಟಿ ಖರ್ಚು ಮಾಡಿರೋವು. ಹೋಗಿ ನೋಡ್ಕೊಂಬನ್ನಿ. ಅವರು ಸಾಕ್ಷಿ ಗುಡ್ಡೆರವರೆಲ್ಲ ಬರ್ತಾರಲ್ಲಿ ಗಿರಾಕಿಗಳು. ಅದು ಹೋಗಿ ಇಂಜಿನಿಯರಿಂಗ್ ಕಾಲೇಜ್ ನೋಡಿ. ಹಾಸ್ಪಿಟ್ಲಿಗೆ 250 ಕೋಟಿ ಕೊಟ್ಟಿರೋದು ಒಂದಲ್ಲ. ಅಗ್ರಿಕಲ್ಚರ್ ಕಾಲೇಜ್ ಇರ್ಬೋದು, ವೆಟರ್ನರಿ ಕಾಲೇಜ್ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು. ಮೆಡಿಕಲ್ ಕಾಲೇಜ್ ಯಾವ ರೀತಿ ಇದೆ? ನರ್ಸಿಂಗ್ ಕಾಲೇಜು ಒಂದು ಬೋರಿಂಗಲ್ಲಿತ್ತು, ಅದು ಬಿಟ್ಟರೆ ಹೊಳೆನರಸೀಪುರ ಹಾಸನ ಕೊಡಿಸ್ತೇವೆ. ಇವತ್ತು ಏನು ಈ ಜಿಲ್ಲೆ ಕೊಡುಗೆ ಕೊಟ್ಟಿದ್ದಾರೆ ದೇವೇಗೌಡರು. ಕಾಂಗ್ರೆಸ್ ಕೊಡುಗೆ ಏನು ಹೇಳಿ ಸ್ವಾಮಿ? ಒಂದು ಫ್ಲೈಓವರ್ 10 ವರ್ಷದಿಂದ ಮಾಡೋಕ್ಕಾಗಿರಲಿಲ್ಲ. ದುದ್ದ ಹಾಸನ ರೋಡು ಸ್ಟ್ರೈಕ್ ಎಲ್ಲ ಆಯಿತು. 10 ವರ್ಷದಿಂದ ಪಾಳು ಬಿದ್ದಿರಲಿಲ್ವ ಸರ್ ಫ್ಲೈಓವರು? ದುದ್ದ ಹಾಸನ್ಗೆ 100 ಕೋಟಿ ಹಣ ಕೊಡಿಸ್ತೇನೆ ನಾನು, 120 ಕೋಟಿ ಹಣ 4 ಲೈನ್ಗೆ ಕಾಂಕ್ರೀಟ್ ರೋಡು. ಇದು ಫ್ಲೈಓವರ್ಗೆ. IITಗೆ ಇದು ಮಾಡಿದ್ದು, ಏರ್ಪೋರ್ಟ್ದು ಯಾವ ಥರ ಮಾಡಿದ್ದು? ಆ ಏರ್ಪೋರ್ಟ್ ಜಾಗ ಎಲ್ಲ ಯಾವ ರೀತಿ ಮಾಡ್ಯಾರ ಏನು ಅಂತ ಈಗ ದೇವೇಗೌಡರೇ ಹಿಡಿದು ಕೇಂದ್ರ ಸರ್ಕಾರದಿಂದಲೇ ಏರ್ಪೋರ್ಟ್ ಮಾಡೋದಕ್ಕೂ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಮತ್ತೀಗಾಲೇ ಮಸ್ತವಸಳ್ಳಿ ರೈಲ್ವೆ ಸ್ಟೇಷನ್ನು, ಅನದರ್ ಪ್ಲಾಟ್ಫಾರಮು, ದುದ್ದದು 150 ಕೋಟಿ, ದುದ್ದ 150 ಕೋಟಿ ಮೊನ್ನೆ ಗೊತ್ತಾಯ್ತಾ ಸರ್? ಸುಮಾರು ಹಾಸನ ರಿಂಗ್ ರೋಡು ರಾಜ್ಯ ಸರ್ಕಾರದಿಂದ ಕುಮಾರಣ್ಣರು ಕೊಟ್ಟಿದ್ದು 250 ಕೋಟಿ ಮಾಡಲೇ ಇಲ್ಲ. ಈಗ ಕೇಂದ್ರ ಸರ್ಕಾರದಿಂದ ಹಾಸನ ರಿಂಗ್ ರೋಡ್ಗೆ 750 ಕೋಟಿ ಕೊಡಿಸೋದಕ್ಕೆ ದೇವೇಗೌಡರು ಪ್ರಯತ್ನ ಪಡ್ತಾ ಇದ್ದಾರೆ. ಸಂಬಂಧಪಟ್ಟಂಥ ಮಂತ್ರಿಗಳನ್ನ ದೇವೇಗೌಡರು, ನಾನು, ರೈಲ್ವೆ ಮಂತ್ರಿಗಳನ್ನ ಕುಮಾರಣ್ಣ, ನಾವು 3 ಜನ ಹೋಗಿ ರೈಲ್ವೆ ಮಂತ್ರಿಗಳಿಗೆ
ರೈಲ್ವೆ ಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ. ಮತ್ತು ಇದು ಇದು ಶಾವನೂರು ಹತ್ರ ಸ್ಟೇಷನ್ ಇರ್ಬೋದು, ಮತ್ತು ಶ್ರೀರಾಮದೇವ್ರ ಕಟ್ಟೆ ಫ್ಲೈಓವರ್ ಇರ್ಬೋದು, ಇವೆಲ್ಲ ಒಂದು ಏನು ರೈಲ್ವೇದು ಏನಿದೆ ಅದನ್ನೆಲ್ಲ ಮಾಡಿಸೋದಕ್ಕೆ ಕುಮಾರಣ್ಣವರು ದೇವೇಗೌಡರು ಸಹಕಾರದಿಂದ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಜಲ್ ಜೀವನ್ ಮಿಷನ್ಗೆ ಹಿಂದಿನ ಸರ್ಕಾರ ಕೊಟ್ಟಿದ್ದು. ಯಾಕೆಂದರೆ ಏನು ಮಾಡಿದ್ದೀವಿ, ಏನು ಸಾಕ್ಷಿ ಗುಡ್ಡೆ ಅಂತ. ಒಂದೊಂದು ಸ್ಟೇಡಿಯಮ್ಗೆ 20 ಕೋಟಿ ಕೊಡಿಸ್ತೇವೆ, ಸ್ಟೇಡಿಯಮ್ಗೆ 15ರಿಂದ 20 ಕೋಟಿ. ಹಾಸನ ಸ್ಟೇಡಿಯಮ್ಗೆ ಎಷ್ಟು ಕೋಟಿ ಕೊಟ್ಟಿದ್ದೀನಿ ಹೇಳಿ. ಹಾಸನದಲ್ಲಿ ಗೌರ್ಮೆಂಟ್ ಕಾಲೇಜ್ ಸುಮಾರು ಫಸ್ಟ್ ಇಯರ್ PUC ಸೆಕೆಂಡ್ ಇಯರ್ PUC ಸೇರಿ 40 ಕೋಟಿ ಕೊಡಿಸಿದ್ದೀನಿ ಹಾಸನಿಗೆ, ಗಂಧದ ಕೋಟೆಯಲ್ಲಿ. ಶಿಕ್ಷಣಕ್ಕೆ ಹಾಸನ ಜಿಲ್ಲೆಯಲ್ಲಿ ಸುಮಾರು 2,000 ಕೋಟಿ ಹಣನ ಶಿಕ್ಷಣಕ್ಕೆ ಕೊಡ್ತಿದ್ದೀವಿ. 2,000 ಕೋಟಿ ಹೇಳಿ ಏನು ಕಡದಕಟ್ಟೆ ಹಾಕಿರೋದು ಅಂತ. ರಾಮನಗರ ಜಿಲ್ಲಾ ಕೇಂದ್ರ ಮಾಡಿದ್ದು ಯಾರು? ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಮಾಡಿದ್ದು ಯಾರು? ರಾಮನಗರದಲ್ಲಿ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ನ ಅವರೇ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿ ಇತ್ತು. ಅದಕ್ಕೆ ಸುಪ್ರೀಂ ಕೋರ್ಟಿಂದ ಆದೇಶ ಬಂದರು, ಮಾಡ್ದಲ್ಲ ಇಟ್ಕೊಂಡು ಕೂತಿದ್ರು. ಗೊತ್ತಾಯ್ತಾ ಸರ್? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.